ಸದ್ಯ ಭರತ್ ಭೂಷಣ್ ಅವರ ಮಾವು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್ ಅಲ್ಲಿ ಕೂತ್ಕೊಳ್ಳಿ ಸರ್. ಸರ್ ನಿಮಗೆ ಯಾವಾಗ ವಿಚಾರ ಗೊತ್ತಾಯ್ತು ಸರ್? ನಿನ್ನೆ ಸುಮಾರು ಮೊನ್ನೆ ಸುಮಾರು ಸಂಜೆ ಗೊತ್ತಾಗಿದ್ದು. ಅಲ್ಲಿ ಘಟನೆ ಆದ ನಂತರ ವಿತಿನ್ 1 hour ನಮಗೆ ತಿಳಿತು. ಅವರ ಶ್ರೀಮತಿ ಡಾಕ್ಟರ್ ಸುಜಾತ ಅವರು ಫೋನ್ ಮಾಡಿದರು. ನಮ್ಮ ನಮ್ಮ ಅಕ್ಕನ ಮಗನಿಗೆ ಪ್ರೀತಮ್ ಅಂಥೇಳಿ ಹಿರಿಮಗ, ಅವನು ನಮ್ಮ ಅಕ್ಕನಿಗೆ. ಇವನು ಭರತ್ ಭೂಷಣ್ 2ನೇವನು. ಸೊ ಅವನಿಗೆ ವರ್ತಮಾನ ಬಂದಿದ್ದ ತಕ್ಷಣ ನನಗೆ ಮತ್ತು ನಮ್ಮ ಮಗನಿಗೆ, ನಮ್ಮ ಮಿಸ್ಸಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ ನಂತರ ನಾವು ಕೂಡಲೇ ಬಂದ ನಂತರ ಆತ ಕಾಶ್ಮೀರಿಗೆ ಇಮಿಡಿಯೇಟಾಗಿ ಫ್ಲೈ ಆಗಬೇಕು ಅಂತ ಡಿಸೈಡ್ ಮಾಡಿ, ತಂದೆ ತಾಯಿಗಳು ಇಬ್ಬರು ಆರೋಗ್ಯದಲ್ಲಿ ಸರಿ ಇರಲಿಲ್ಲ. ಸೊ ಹಾಗಾಗಿ ನಾವು ಆತನ್ನು ಬರೀ ಕಾಲಿಗೆ ನೋವು ಪೆಟ್ಟು ಬಿದ್ದಿದೆ, ಅದಕ್ಕೆ ಆಪ್ರೇಷನ್ ಮಾಡಿಸ್ಬೇಕು ಅರ್ಜೆಂಟಾಗಿ ಅಂತ ಇವನ್ನ ಕಳಿಸ್ಕೊಟ್ರು. ಸೊ ಅವನ ಜೊತೆಗೆ ಡಾಕ್ಟರ್ ಸುಜಾತ ಅವರ ತಮ್ಮ ಮತ್ತು ಅವರ ಸ್ನೇಹಿತ ಬಳಗ ಎಲ್ಲ ಹೋದ ನಂತರ ಅಲ್ಲಿ ನೋಡಿದ ಘಟನೆ ಅವನು ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿದ್ರೆ ಈಗಲೂ ಮನಕ್ಕೆ ಕಲ್ಕಿರುತ್ತೆ. ನಾವು ಹಾಗಾಗಿದ್ದು ಮಾನವೀಯತೆ ದೃಷ್ಟಿಯಿಂದ ಇದು ಸರಿಯಾ ಅನ್ನೋದು ಅನಲೈಸ್ ಮಾಡಬೇಕಾಗಿದೆ. 3 ಬುಲೆಟ್ ಒಟ್ಟಿಗೆ ಹಿಂದಿಂದೆ ಹೊಡೆದಾಗ ಆ ಮಾಂಸಖಂಡಗಳು, ಬ್ರೈನು ಇದೆಲ್ಲ ಮುಖದ ಮೇಲೆ ಮತ್ತು ಹೆಂಡತಿ ಮೇಲೆ ಬಿದ್ದು, ಅವರು ಒಂದು ಮಗು ಇದೆ ದಯವಿಟ್ಟು ಬಿಟ್ಟುಬಿಡು ಅಂತ ಅವ್ನು ಕೇಳ್ಕೊಂಡ್ರೂ ಅವನಿಗೆ ಸಹನೆ ಇಲ್ಲದೆ, ಅವನು ಮಾನವೀಯತೆ ದೃಷ್ಟಿಯಿಂದ ಇಲ್ಲದೆ ಅವನು ಪರಿವರ್ತಿಸಿದ್ದಾನೆ. ಇದು ಆಗಬಾರ್ದು. ಇದು ನಮ್ಮ ದೇಶ, ನಾವೆಲ್ಲ ಒಂದಾಗಿರಬೇಕು. ಅದು ಬಿಟ್ಟು ಯಾರೋ ಹೊರಗಡೆಯಿಂದ ಕರ್ಕೊಂಬಂದು ಈ ಥರ ಕೆಲಸಗಳು ಮಾಡಿಸೋದು ಸರಿಯಲ್ಲ. ಯಾವುದೇ ಸಂಘಟನೆ ಇಂಥದ್ದು ಕೈ ಹಾಕಬಾರ್ದು. ಪೀಸ್ಫುಲ್ಲಾಗಿ ಇರೋಂಥ ಕಂಟ್ರಿನ ಹಾಳು ಮಾಡ್ತಾ ಇರೋಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೆ ಆಗಬಾರ್ದು. ಇನ್ನು ಮುಂದೆ ಇದೇ ಕೊನೆ ಆಗಬೇಕು. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಅದಕ್ಕೇನು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದು ಮಾಡಿದ್ರೆ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಇದು ಇಬ್ಬರೂ ಮಾತಾಡಿ ಅದನ್ನು ಬಗೆಹರಿಸಿ ಸಾಲ್ವ್ ಮಾಡಬೇಕು ಅಂತ ನಮ್ಮ ಸಭೆಯ ಪ್ರಾರ್ಥನೆ. ಅವರು ಟೂರ್ ಹೋಗೋ ಮುಂಚೆ ನಿಮ್ಮ ಜೊತೆ ಮಾತಾಡಿದ್ರೆ ಅವರು ಬೇರೆ ಏನೋ ಪ್ಲ್ಯಾನ್ ಇತ್ತಾ, ಅಥವಾ ಕಾಶ್ಮೀರ ಬಿಟ್ಟು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತಾ? ನಂತರ ಏನೋ ಚೇಂಜ್ ಆಯಿತಾ? ಒಂದಿಷ್ಟು ವಿಚಾರ ಇದೆ ಸರ್, ಹೌದಾ? ಹಿಂಗೆ ಇನ್ಫ್ಯಾಕ್ಟ್ ಇಬ್ಬರು ತುಂಬ ಸೌಮ್ಯ ಸ್ವಭಾವದವರು. ಅವರು ಬೇರೆ ಆ್ಯಕ್ಟಿವಿಟಿಗಿಂತ ಕಾಮ್ ಪ್ಲೇಸ್ ಚೂಸ್ ಮಾಡೋಂಥ ವ್ಯಕ್ತಿಗಳು. ಯಾಕಂದರೆ ಈಗಾಗಲೇ ಅವರು ತುಂಬ ನೊಂದಿದ್ರು. ಇನ್ನು ಮುಂದೆ ಆದಷ್ಟು ಕಾಮಾಗಿರಲಿಕ್ಕೆ ಇಂಥ ಪೀಸ್ಫುಲ್ ಜಾಗ ಅವರು ಹುಡುಕ್ತಿದ್ರು. ಸೊ ಇದು ನಿಯರ್ ಬೈ ಜಾಗ ಅನ್ನೋ ಉದ್ದೇಶದಿಂದ ಹೋಗಿದ್ದಾರೆ. ಈಗಾಗಲೇ ಅವರು ಫಾರಿನ್ ಕಂಟ್ರಿಗಳೆಲ್ಲ ವಿಸಿಟ್ ಮಾಡಿದ್ದಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ದೇಶದಲ್ಲಿ ದಿಸ್ ವಾಸ್ ಟು ಬಿ ನೋನ್ ಆ್ಯಸ್ ದ ನಂಬರ್ 1 ಅಂತ ಹೇಳಿ ಅವರು ಹೋಗಿದ್ದಾರೆ. ಸೊ ತುಂಬ ದುರದೃಷ್ಟಕರ ವಿಧಿ ಅಲ್ಲಿ ಎಳ್ಕೊಂಡು ಹೋಗಿದೆ ಅವ್ರನ್ನ. ಸೊ ಹೀಗಾಗಬಾರ್ದಿತ್ತು. ಇದು ದೇವರು ನಮ್ಮ ಕುಟುಂಬದ ಮೇಲೆ ಕರುಣೆ ತೋರಿಸ್ಬೇಕಿತ್ತು. ಆ ಘಟನೆ ಜಾಗದಿಂದ ಅವ್ರು 4 ಕಿಲೋಮೀಟ್ರು ನಡ್ಕೊಂಡೇ ಹೋದ್ರು, ಮಗು ನಡ್ಕೊಂಡು. ಅಲ್ಲಿಂದ ಹೆಂಗೆ ಹೊರ ಬಂದ್ರಂತೆ, ಏನಂದ್ರು ಅವರು ಮೇಡಮ್? ಕೇಂದ್ರ ಸರ್ಕಾರ ಆಗಲಿ, ಮಿಲಿಟರಿ ಆಗಲಿ ಹಾಗೂ ರಾಜ್ಯ ಸರ್ಕಾರ ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಅಲ್ಲಿನ ಡಿಫೆನ್ಸ್ ಪರ್ಸನ್ನು ಹೆಂಡತಿ ಮತ್ತು ಮಗಳನ್ನ ಸೇಫ್ ಜಾಗಕ್ಕೆ ಕರ್ಕೊಂಡೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಹೋಟೆಲ್ ಖಾಲಿ ಮಾಡಿಸಿ ದೇ ಹ್ಯಾವ್ ಶಿಫ್ಟೆಡ್ ದೆಮ್ ಟು ದೇರ್, ಅದೆಲ್ಲ ಆಗಿದೆ. ಬಟ್ ಆ ಸಿಚುವೇಷನಲ್ಲಿ ಆ ಅಮ್ಮ 4 ಕಿಲೋಮೀಟ್ರು ಮಗು ನಿಂತ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಗಂಡನ್ನ ಇಲ್ಲಿ ತಾರ್ಪಾಲ್ ಮೇಲೆ ಮಲಗಿಸಿ ಆ ರಕ್ತದ ಮಡ್ಲಲ್ಲಿ ನೋಡಿರ್ತಕ್ಕಂಥ ಹೆಂಗಸು ಅಷ್ಟು ಗಟ್ಟಿ ಮನಸ್ಸಿಂದ ಮಗುಗೋಸ್ಕರ ಉಳಿದಿದ್ದಾಳೆ ಅನ್ನೋದು, ಮತ್ತು ಮಗುಗೋಸ್ಕರ ಇದನ್ನೋದು, ಅದು ತಾಯಿ ಕರುಳು ಅನ್ನೋದು ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಅದೇ ರೀತಿ ನಮ್ಮ ಅಕ್ಕನವರು, ಅವರು ಮತ್ತು ಭೂಷಣ್ ತುಂಬ ಪ್ರೀತಿಯಿಂದ ಸಾಕಿದ ಮಗ. ಸೊ ಅವನ್ನ ಕಳ್ಕೊಂಡಿರೋದಕ್ಕೆ ನಮ್ಮ ಅಕ್ಕನವರು ತುಂಬ ನೊಂದಿದ್ದಾರೆ. ನಮ್ಮ ಭಾವನವರು KS ಆಫೀಸರು, ಈ ವಾಸ್ ಎ DDPI ಇನ್ ಮೈಸೂರು. ಸೊ ಎಜುಕೇಟೆಡ್ ಫ್ಯಾಮಿಲಿ. ಅವನಿಗೆ ತುಂಬ ಆಸೆ ಆಕಾಂಕ್ಷೆಗಳಿತ್ತು. ಮೆಡಿಕಲ್ ಫೀಲ್ಡಲ್ಲಿ ಒಂದು ಆ್ಯಪ್ ಮಾಡಿ ಅದು
ಒಳ್ಳೆ ಇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅವನಿಗೆ, ಭರತ್ ಭೂಷಣ್ಗೆ. ಕಾಲದಲ್ಲಿ ಭರತ್ ಭೂಷಣ್ ಅವರು ನಾವು ದೇಶ ಸೇವೆ ಮಾಡಬೇಕು ಅನ್ನೋ ಕನಸು ಕಂಡವರು. ಇವತ್ತು ಅವರಂತಹ ದೇಶದ್ರೋಹಿಗಳಿಂದ ಅವರು ಇವತ್ತು ಬಲಿಯಾಗಬೇಕಾಯ್ತಲ್ಲ ಸರ್? ಮಿಗಿಲಾಗಿ ಅವರ ಹೆಂಡತಿ ಡಾಕ್ಟರ್ ಸುಜಾತ ಅವರು ಮಾಡಿರೋದೇ MD, ಹಿರಿಯರಿಗೆ ಮೆಡಿಸಿನ್ ಕೊಡ್ತಕ್ಕಂಥ MD ಮಾಡಿರೋದು. ಸಾಕಷ್ಟು ಜನಕ್ಕೆ ಉಚಿತವಾಗಿ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಆಯಮ್ಮನು ತುಂಬ ಸೇವಾ ಮನೋಭಾವದಳು. ಅಂಥ ತಾಯಿಗೆ ಇಂಥ ಶಿಕ್ಷೆ ಕೊಡೋದು ಯಾವ ಅರ್ಥ? ಇಂಥದ್ದು ಆಗಬಾರ್ದಿತ್ತು. ಇವಿಷ್ಟು ಮೃತ ಭರತ್ ಭೂಷಣ್ ಅವರ ಮಾವವರ ನೋವಿನ ನುಡಿ. ಕ್ಯಾಮರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.